ನಮಸ್ಕಾರ, ನಾನು ಡಾಕ್ಟರ್ ಭವ್ಯ ಶಿವಲಿಂಗಯ್ಯ, ಶ್ವಾಸಕೋಶ ತಜ್ಞೆ ಹಾಗೂ SJD ಲಂಗ್ ಕೇರ್ನ ಸಂಸ್ಥಾಪಕಿ. ನಾನು ಈ ಲಂಗ್ ಕ್ಯಾನ್ಸರ್ ಬಗ್ಗೆ 3 ಮುಖ್ಯ ಅಂಶಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಜಗತ್ತಿನಲ್ಲಿ ಡಯಾಗ್ನೋಸ್ ಆಗ್ತಿರೋ ಎಲ್ಲ ಕ್ಯಾನ್ಸರ್ ಅಲ್ಲಿ ಈ ಲಂಗ್ ಕ್ಯಾನ್ಸರ್ ಅನ್ನೋದು ಮೊದಲೇ ಸ್ಥಾನದಲ್ಲಿದೆ. ಹಾಗೂ ಈ ಕ್ಯಾನ್ಸರ್ಗಳಿಂದ ಎಷ್ಟು ಸಾವು ಸಂಭವಿಸುತ್ತಲ್ಲ, ಅದರಲ್ಲಿ ಲಂಗ್ ಕ್ಯಾನ್ಸರ್ ಮತ್ತೊಮ್ಮೆ ಮೊದಲನೇ ಸ್ಥಾನದಲ್ಲಿದೆ. ಜೊತೆಗೆ ನಾವು ಯಾವಾಗ ಒಂದು ವ್ಯಕ್ತಿಗೆ ಕ್ಯಾನ್ಸರ್ ಇದೆ ಅಂತ ಡಯಾಗ್ನೋಸ್ ಮಾಡ್ತೀವಲ್ಲ, 50% ಜನದಲ್ಲಿ ಅದು ಆಲ್ರೆಡಿ ಕೊನೆಯ ಸ್ಟೇಜ್ ಅಲ್ಲಿ ಇರುತ್ತೆ. ನಮ್ಮ ದೇಶದಲ್ಲಿ ಈ ಲಂಗ್ ಕ್ಯಾನ್ಸರ್ ಅನ್ನೋದು ಬರೀ ವೃದ್ಧರಲ್ಲಿ ಹಾಗೂ ಬೀಡಿ ಸಿಗರೇಟ್ ಸೇದೋರಲ್ಲಿ ಮಾತ್ರ ಕಾಣಿಸ್ತಾ ಇಲ್ಲ. ಯಂಗರ್ ಪಾಪ್ಯುಲೇಷನ್ ಹಾಗೂ ನಾನ್ ಸ್ಮೋಕರ್ಸ್ ಅಲ್ಲಿ ಕೂಡ ಕಾಣಿಸ್ತಾ ಇದೆ. ಇದಕ್ಕೆ ಮುಖ್ಯ 3 ಕಾರಣಗಳಿವೆ. ಒಂದು, ತೀವ್ರವಾಗ್ತಾ ಇರುವಂತಹ ಏರ್ ಪೊಲ್ಯೂಷನ್. ಎರಡನೇದು, ಈ ಹಳ್ಳಿಗಳಲ್ಲಿ ಸೌದೆ ಒಲೆ ಹಾಗೂ ಬೆರಣಿ ಒಲೆಯನ್ನು ಉರಿಸ್ತಾ ಇರೋದ್ರಿಂದ. ಮೂರನೆಯದು ಹಾಗೂ ಅತಿ ಮುಖ್ಯವಾಗಿರುವಂತದ್ದು ಜೆನೆಟಿಕ್ ಮ್ಯೂಟೇಷನ್ಸ್ಗಳು ಹೆಚ್ಚಾಗಿರೋದ್ರಿಂದ. ಯೂಶಲಿ ಲಂಗ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಸ್ ಅಲ್ಲಿ ಡಯಾಗ್ನೋಸ್ ಮಾಡೋದು ಬಹಳ ಕಷ್ಟ. ಬೇರೆ ಯಾವುದರ ಕಾರಣದಿಂದ ನಾವು ಎಕ್ಸ್ರೇ ಹಾಗೂ CT ಸ್ಕ್ಯಾನ್ ಮಾಡಿದಾಗ ಸಣ್ಣ ಗಂಟು ತರ ಇದು ಕಾಣಿಸ್ಕೊಳ್ಳುತ್ತೆ. ಯಾವಾಗ ಅದು ಲೇಟೆಸ್ಟ್ ಸ್ಟೇಜ್ ಹೋಗಿರುತ್ತಲ್ಲ, ಆವಾಗ ನಿಲ್ದೇ ಇರುವಂತ ಕೆಮ್ಮು, ಉಸಿರಾಟದ ಸಮಸ್ಯೆ, ತೂಕ ಕಮ್ಮಿ ಆಗ್ತಾ ಇರೋದು, ಕುತ್ತಿಗೆ ನೋವು, ಭುಜ ನೋವು ಹಾಗೂ ವಾಯ್ಸ್ ಚೇಂಜ್ ಆಗ್ತಿರೋ ತರನೂ ಕೂಡ ಕಾಣಿಸ್ಕೊಳ್ಬಹುದು. ಲಂಗ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಸ್ ಅಲ್ಲೂ ಕೂಡ ನಾವು ಡಯಾಗ್ನೋಸ್ ಮಾಡಬಹುದು. ಹೈ ರಿಸ್ಕ್ ಪಾಪ್ಯುಲೇಷನ್ಸ್ ಗಳಿಗೆ ಲೋಡೋ CT ಸ್ಕ್ಯಾನ್ ಗಳನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇರೋದ್ರಿಂದ ಗಂಟುಗಳು ಅರ್ಲಿ ಸ್ಟೇಜಸ್ ಅಲ್ಲೇ ಗೊತ್ತಾಗುತ್ತೆ. ಈ ಹೈ ರಿಸ್ಕ್ ಪಾಪ್ಯುಲೇಷನ್ ಯಾವುದು ಅಂದ್ರೆ, ಯಾರು ತುಂಬಾನೇ ಬೀಡಿ ಸಿಗರೇಟ್ ಸೇರ್ತಾ ಇರ್ತಾರೆ, ಯಾರ ವಯಸ್ಸು 50 ಮೇಲ್ಪಟ್ಟಿರುತ್ತೆ, ಯಾರಿಗೆ COPD ಅನ್ನೋ ಕಾಯಿಲೆ ಇರುತ್ತೆ, ಹಾಗೂ ಫ್ಯಾಮಿಲಿಯಲ್ಲಿ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಲ್ಲಿ ಯಾರಿಗೆ ಲಂಗ್ ಕ್ಯಾನ್ಸರ್ ಇರುತ್ತೆ ಅಂತವರು ಈ ಸ್ಕ್ರೀನಿಂಗ್ ಅನ್ನ ಮಾಡಿಸ್ಕೊಳ್ಬಹುದು. ಕೊನೆಯದಾಗಿ ಈ ಲಂಗ್ ಕ್ಯಾನ್ಸರ್ ಪ್ರಾಬಬಿಲಿಟಿನ ಹೇಗೆ ಕಮ್ಮಿ ಮಾಡ್ಕೊಳ್ಬಹುದು ಅನ್ನೋದಾದ್ರೆ, ಸ್ಮೋಕಿಂಗ್ ಅಭ್ಯಾಸನ ನಿಲ್ಲಿಸಬೇಕು, ಪೊಲ್ಯೂಷನ್ ಇರೋ ಜಾಗಕ್ಕೆ ಹೋಗ್ಬೇಕಾದ್ರೆ ಮಾಸ್ಕ್ ನ ಹಾಕಬೇಕು, ರೆಗ್ಯುಲರ್ ಆಗಿ ಯೋಗ ಪ್ರಾಣಾಯಾಮಗಳನ್ನ ಮಾಡ್ತಾ ಇರಬೇಕಾಗುತ್ತೆ. ಈ ಹೈ ರಿಸ್ಕ್ ಕೇಸ್ಗಳು ರೆಗ್ಯುಲರ್ ಆಗಿ ಸ್ಕ್ರೀನಿಂಗ್ ಮಾಡಿಸೋದು ಉತ್ತಮ. ಹಾಗೂ ಯಾವಾಗ ಕೆಮ್ಮು ಬಿಟ್ಟು ಬರ್ತಾ ಇರುತ್ತಲ್ಲ, ಆವಾಗ ನೀವು ನಿಮ್ಮ ಪಲ್ಮನಾಲಜಿಸ್ಟ್ ಬಳಿ ಹೋಗಿ ಒಂದ್ಸಲ ಕನ್ಸಲ್ಟೇಷನ್ ಮಾಡಿಸೋದು ಒಳ್ಳೆಯದು.